ನಮ್ಮ ಜೊತೆ ನೈಟಿ ಐಂದ್ರಿತಾ ರೇವರ್ರನ್ನ ಮಾತಾಡ್ತಾ ಹೋಗೋಣ. ಮೇಡಮ್, ಈ ಕಾನ್ಫ್ಲಿಕ್ಟ್ ಕಂಟಿನ್ಯೂ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಮಾಡಿದೆ. ನಿಜವಾಗ್ಲೂ ಕೂಡ ಪ್ರಾಕ್ಟಿಕಲಿ ಫಾಲೋ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ, ಇಟ್ಸ್ ಅ ವೈಲೇಷನ್ ಆಫ್ ದಿ ABC ರೂಲ್. 2023 ರೂಲ್ ವೈಲೇಷನ್ ಇದೆ. ಎಲ್ಲ ಪ್ರಾಣಿ ಅಂದ್ರೆ ಆನಿಮಲ್ ಲವರ್ಸ್ಗೆ ಗೊತ್ತು. ಅಡಾಪ್ಷನ್ ಒಂದೇ ಒಂದು ಸೊಲ್ಯೂಷನ್ ಇಸ್ ಅಡಾಪ್ಷನ್, ನ್ಯೂಟ್ರಿಂಗ್, ವ್ಯಾಕ್ಸಿನೇಷನ್, ಸ್ಟೆರಿಲೈಸೇಷನ್ ಮತ್ತೆ ಫೀಡಿಂಗ್. ಅದು ನಾವು ಎಲ್ಲ ಮಾಡ್ತಾ ಬಂದಿದೀವಿ. ಲೈಕ್ ಈವನ್ ಐ ಹ್ಯಾವ್ ರೆಸ್ಕ್ಯೂಸ್. ನನ್ನ ಹತ್ರ 2 ರೆಸ್ಕ್ಯೂ ನಾಯಿ ಇದೆ. ಅಂಡ್ ಇಂಡಿಯಸ್ ಆರ್ ಲೈಕ್ ನಮ್ಮ ಇಂಡಿಯನ್ ನಾಯಿಗಳ ಜೊತೆ ಈ ತರ ಅತ್ಯಾಚಾರ ಆಗಬಾರ್ದು. ಯಾಕೆಂದ್ರೆ ಫಸ್ಟ್ ಆಫ್ ಆಲ್ ಯಾವುದೇ ಜಾಗ ಇಲ್ದ ನೀವು ಪಿಕಪ್ ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಈ ನ್ಯೂಸ್ ಆದ್ಮೇಲೆ ತುಂಬಾನೇ ಇಲ್ಲಿಗಲಿ ನಾಯಿಗೆ ಪಿಕಪ್ ಮಾಡ್ಕೊಂತಾ ಇದಾರೆ. ಸುಮಾರು ವ್ಯಾನ್ಸ್ಗಳು ಬಂದು ಅವ್ರಿಗೆ ಇಲ್ಲಿಗಲಿ ಕ್ಯಾಚ್ ಮಾಡ್ಕೊಂಡು ಹೋಗ್ತಾ ಇದಾರೆ. ತುಂಬಾ ಸ್ಟೆರಿಲೈಸ್ ಮತ್ತೆ ವ್ಯಾಕ್ಸಿನೇಟೆಡ್ ಡಾಗ್ಸ್ಗೂ ಪಿಕಪ್ ಮಾಡ್ತಾ ಇದ್ದಾರೆ. ತುಂಬಾ ಹಿಂಸೆ ಆಗ್ತಾ ಇದೆ. ಬೆಂಗಳೂರಲ್ಲಿ 3 lakhs ಪ್ಲಸ್ ಸ್ಟ್ರೈ ಡಾಗ್ಸ್ಗಳು ಇರೋದು. ಬಟ್ ಎಸ್ಪೆಷಲಿ ಕೆಲವು ಏರಿಯಾಗಳಲ್ಲಿ ಬಹಳಷ್ಟು ಕಡೆಗೆ ಅಟ್ಯಾಕ್ ಆಗ್ತಾ ಇದೆ. ಸೊ ಇದಕ್ಕೆ ಏನ್ ಮ್ಯಾಮ್ ರೀಸನ್? ಇಲ್ಲ, ನೀವು ಆ ಅಟ್ಯಾಕ್ ಇಂತ ಒಂದ್ ಡಾಗ್ ಬೈಟ್ಗೆ ಅವ್ರು ದೊಡ್ಡ ನ್ಯೂಸ್ ಮಾಡ್ತೀರಾ. ಬಟ್ ಎಷ್ಟು ರೇಪ್ ಕೇಸಸ್ ಆಗ್ತಾ ಇದೆ, ಕ್ರಿಮಿನಲ್ ಕೇಸಸ್ ಆಗ್ತಾ ಇದೆ, ರಾಬರಿ ಆಗ್ತಾ ಇದೆ, ಪೊಲ್ಯೂಷನ್ ಪ್ರಾಬ್ಲಮ್ ಇದೆ. ಅದ್ರ ಬಗ್ಗೆ ಮಾತಾಡೋಣ. ನಾವು ನಮ್ಮ ಥರ ಈ ಭೂಮಿ ಮೇಲೆ ಅಷ್ಟು ಡ್ಯಾಮೇಜ್ ಯಾರು ಮಾಡಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ, ತುಂಬ ನೆಗೆಟಿವ್ ಪಬ್ಲಿಸಿಟಿ ತುಂಬ ಆಗ್ತಾ ಇದೆ. ಆ ಥರ ಅಷ್ಟು ಬೈಟ್ ಕೇಸಸ್ ಆಗ್ತಾ ಇಲ್ಲ, ರೇಬಿಸ್ ಕೇಸಸ್ ಆಗ್ತಾ ಇಲ್ಲ. ಮಕ್ಳಿಗೆ ಮೇಲೆ ಆಗ್ತಾ ಇಲ್ಲ. ಏನ್ ಮಾಡ್ತೀರಾ ನೀವು? ವಿಡಿಯೋಸ್ ಎಡಿಟ್ ಮಾಡ್ತೀರಾ, ಅದ್ರ ಹಿಂದೆ ಇದು ತೋರಿಸಲ್ಲ. ಅವ್ರ ಮಕ್ಕಳನ್ನ ನಾಯಿ ಮೇಲೆ ಅತ್ಯಾಚಾರ ಮಾಡ್ತಿದ್ರೆ ಆ ಪೋರ್ಷನ್ ಮಾತ್ರ ತೋರಿಸ್ತಿಲ್ಲ. ನನ್ಗೆ ಎಷ್ಟು ವಿಡಿಯೋಸ್ ಇದೆ. ಒಂದು ವಿಡಿಯೋ ಲಾಸ್ಟ್ ಇಯರ್ ತುಂಬಾ ವೈರಲ್ ಆಗಿತ್ತು. ಚಿಕ್ಕ ಮಗುನ ಅವ್ರ ಪಪ್ಪಿಗೆ ಬ್ರಿಡ್ಜ್ ಫುಲ್ ಕೆಳಗಡೆ ತುಂಬ ಟ್ರಾಫಿಕ್ ಇದೆ, ಅದ್ರ ಬ್ರಿಡ್ಜ್ ಮೇಲಿಂದ ಬಿಸಾಕ್ತಾರೆ. ಅದ್ರ ಬಗ್ಗೆ ನೀವು ಹೈಲೈಟ್ ಮಾಡಲ್ಲ. ಸೊ ಆ ಥರ ಸುಮಾರು ಅತ್ಯಾಚಾರ ದಿನ ನಾನು 1000 ಅತ್ಯಾಚಾರ ನೋಡ್ತೀನಿ ನಾಯಿಗಳ ಮೇಲೆ. ಬಟ್ ಅದ್ರ ಬಗ್ಗೆ ನೀವು ದೊಡ್ಡ ಇಶ್ಯೂ ಮಾಡಲ್ಲ. ಒನ್ ಬೈಟ್ ಕೇಸ್ ಮೇಲೆ ಸಜೆಷನ್ಸ್ ಏನ್ ನೀವೇನು ಹೇಳ್ತಾ ಇದ್ದೀನಿ? ಒಂದೇ ಒಂದು ಸೊಲ್ಯೂಷನ್ ಇದೆ. ABC ರೂಲ್ ಆಲ್ರೆಡಿ ಅದು ನಮ್ಮ ಸುಪ್ರೀಂ ಕೋರ್ಟಲ್ಲಿ ಅದು ರೂಲ್ ಇದೆ. ABC ರೂಲ್ 2023. ಆ ಸ್ಟೆರಿಲೈಸೇಷನ್, ವ್ಯಾಕ್ಸಿನೇಷನ್, ಫೀಡಿಂಗ್ ಮತ್ತು ಅಡಾಪ್ಷನ್ ಎಲ್ಲರೂ ಅಡಾಪ್ಟ್ ಮಾಡಿದರೆ, ವ್ಯಾಕ್ಸಿನೇಷನ್ ಕರೆಕ್ಟ್ ರೀತಿಯಲ್ಲಿ ಸ್ಟೆರಿಲೈಸೇಷನ್ ಮಾಡಿದ್ರೆ ಅಷ್ಟು ಡಾಗ್ ಪಾಪ್ಯುಲೇಷನ್ ಜಾಸ್ತಿ ಆಗಲ್ಲ. ಇನ್ನೊಂದು ಏನಂದರೆ ಬ್ರೀಡಿಂಗ್ ನಿಲ್ಲಿಸಬೇಕು. ಬ್ರೀಡಿಂಗಿಂದ ಏನಾಗ್ತದೆ, ಎಲ್ಲರೂ ಸುಮಾರು ಜನ ತುಂಬ ಈ ನಾಯಿ ನೋಡೋಕ್ಕೆ ಚೆನ್ನಾಗಿದೆ, ಬ್ರೀಡರ್ಸಿಂದ ಪರ್ಚೇಸ್ ಮಾಡ್ತಾರೆ. ಆ ಪರ್ಚೇಸ್ ದುಡ್ಡಲ್ಲಿ ಎಷ್ಟು ನಾಯಿಗಳ ನಮ್ಮ ಬೀದಿ ನಾಯಿಗಳದ್ದು ಲೈಫ್ ಸೇವ್ ಮಾಡ್ಬೋದು. ಬಟ್ ಅವ್ರು ಬ್ರೀಡರ್ಸಿಂದ ಪರ್ಚೇಸ್ ಮಾಡ್ತಾರೆ. ಆಮೇಲೆ 6 ವರ್ಷ 5 ವರ್ಷ 6 ವರ್ಷ ಆದಮೇಲೆ ಅದು ರೋಡ್ ಮೇಲೆ ಬಿಸಾಕ್ ಹೋಗ್ತಾರೆ, ಅಬ್ಯಾಂಡನ್ ಮಾಡ್ತಾರೆ. ಅದರಿಂದ ನಮ್ಮ ಬೀದಿ ನಾಯಿಗೂ ಅಡಾಪ್ಷನ್ ಚಾನ್ಸು ಕಡಿಮೆ ಆಗಿಬಿಟ್ಟಿದೆ. ಬ್ರೀಡ್ ನಾಯಿಯಿಂದ ನಮ್ಮ ಬೀದಿ ನಾಯಿದು ಅಡಾಪ್ಷನ್ ಕಡಿಮೆ ಆಗಿದೆ. ನಿಮಗೆ ನಾಯಿ ಇಷ್ಟ ಆದರೆ ಏನಕ್ಕೆ ಬೀದಿ ನಾಯಿನ ಅಡಾಪ್ಟ್ ಮಾಡಲ್ಲ ನೀವು? ನಿಮಗೆ ಯಾಕೆ ಆ ಥರ ಬ್ರೀಡ್ ನಾಯಿ ಏನಕ್ಕೆ ಬೇಕು? ಸೊ ಬ್ರೀಡಿಂಗ್ ಫಸ್ಟ್ ನಿಲ್ಲಿಸಬೇಕು. ಯಾಕೆಂದರೆ ಅದು ನಮ್ಮದು ಡಾಗ್ ಪಾಪ್ಯುಲೇಷನ್ ಇನ್ನೂ ಜಾಸ್ತಿ ಆಗ್ತಾ ಇದೆ. ಬ್ರೀಡರ್ ಸೊಲ್ಯೂಷನ್ ಅಂತ ಅನ್ಸುತ್ತೆ 100%. ಇದು ಒಂದು ಸೊಲ್ಯೂಷನ್. ಆ್ಯಂಡ್ ABC ಇನ್ನೊಂದು ಸೊಲ್ಯೂಷನ್. ಇದು ಈಗ ಬೆಂಗಳೂರಲ್ಲಿ ಸುಮಾರು ಕನೈನ್ ಸ್ಕ್ವಾಡ್ಸ್ ಇದೆ. ಸುಮಾರು ಸ್ಟ್ರೀಟಲ್ಲಿ ಜಯನಗರ್, JP ನಗರ್, ರಾಜರಾಜೇಶ್ವರಿ ನಗರ್, ಫ್ರೇಜರ್ ಟೌನ್ ಎಲ್ಲ ಆನಿಮಲ್ ಲವರ್ಸ್ ಕನೆಕ್ಟೆಡ್ ಆಗಿದೆ. ಸೊ ಅವರೆಲ್ಲ ನಾವು ಆನಿಮಲ್ ಲವರ್ಸ್ ಅವ್ರ ದುಡ್ಡು ಖರ್ಚು ಮಾಡಿ ವ್ಯಾಕ್ಸಿನೇಷನ್, ನ್ಯೂಟ್ರಿಂಗ್ ಎಲ್ಲ ಮಾಡ್ತಿದ್ದಾರೆ. ಅದು ಗವರ್ಮೆಂಟ್ GBA ಮಾಡ್ತಾ ಇಲ್ಲ. 3 crore ಪ್ಲಸ್ ಅದಕ್ಕಾಗಿ ಅಮೌಂಟನ್ನು ಫಿಕ್ಸ್ ಏನೋ ಡೆಡಿಕೇಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅದು ನಿಜವಾಗ್ಲೂ ಆಗ್ತಿದೆ? ಅದು ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ವೈ. ಇನ್ನು ರಿಗರಸ್ ಆಗಿ ನಾವು ವ್ಯಾಕ್ಸಿನೇಷನ್, ಸ್ಟೆರಿಲೈಸೇಷನ್ ತುಂಬಾ ಇಂಪಾರ್ಟೆಂಟ್, ನ್ಯೂಟ್ರಿಂಗ್ ಇಂಪಾರ್ಟೆಂಟ್. ಅದು ಮಾಡಿದ್ರೆ ಡಾಗ್ ಪಾಪ್ಯುಲೇಷನ್ ಜಾಸ್ತಿ ಆಗಲ್ಲ. ಬಟ್ ಒಂದು ಜಾಗದ ಇನ್ನೊಂದು ಜಾಗ ಶಿಫ್ಟ್ ಮಾಡಿದರೆ ಇನ್ನೊಂದು ಏರಿಯಾದಿಂದ ನಾಯಿಗಳು ಆ ಏರಿಯಾದಲ್ಲಿ ಸೇರುತ್ತೆ. ಸೊ ಅದು ಸೊಲ್ಯೂಷನ್ ಅಲ್ಲ. ಅದು ಏನು ಮ್ಯಾಮ್ ಸಜೆಷನ್ಸ್ ಏನು ನೀವು? ಫಸ್ಟ್ ಆಫ್ ಆಲ್ ಆನಿಮಲ್ ಲವರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ಅವ್ರವ್ರ ದುಡ್ಡಲ್ಲಿ ಖರ್ಚು ಮಾಡಿ ಫೀಡ್ ಮಾಡ್ತಾ ಇದ್ದಾರೆ. ಅದು ನಮ್ಮ ಇತಿಹಾಸಕ್ಕೆ ನಾವು ಎಲ್ಲ ಫೀಡಿಂಗ್ ಅಂತೂ ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ಕಲ್ಚರಲ್ಲಿ ಇಂಪಾರ್ಟೆಂಟ್. ಪ್ರಾಣಿಗಳಿಗೆ ಫೀಡ್ ಮಾಡಬೇಕು. ಹಸು ಆಗಿರಲಿ, ನಾಯಿ ಆಗಿರಲಿ, ಫೀಡಿಂಗ್ ನಿಲ್ಲಿಸಬಾರ್ದು. ಅದು ಫೀಡಿಂಗ್ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಏರಿಯಾದಲ್ಲಿ ನೀವೇ ಸ್ವಲ್ಪ ಸ್ಟೆಪ್ ತಗೊಂಡು ವ್ಯಾಕ್ಸಿನೇಷನ್ ಅಂದರೆ ಇಂಜೆಕ್ಷನ್ ಮತ್ತು ಸ್ಟೆರಿಲೈಸೇಷನ್ ಮಾಡಿದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪ್ರತಿಯೊಂದು ಏರಿಯಾದಲ್ಲಿ ಬೈ ಚಾನ್ಸ್ ಗವರ್ಮೆಂಟ್ ಕಡೆಯಿಂದ ಸಪೋರ್ಟ್ ಬಂದಿಲ್ಲ, ನೀವು ಮಾಡ್ಬೋದು. ಅದು ಯಾವುದೇ ಸ್ಟ್ರೇ ಡಾಗ್ ಆಗಲಿ ಅಥವಾ
ಅಥವಾ ಅಡಾಪ್ಟೆಡ್ ಇರೋ ಡಾಗ್ ಆಗಿರಲಿ, ಯೂಶಲಿ ಯಾರನ್ನೂ ಬೇಕಂತ ಏನು ಬೈಟ್ ಅಂತ ಮಾಡೋದು. ಯಾವುದು ನಾಯಿ ಸುಮ್ಮನೆ ಅಟ್ಯಾಕ್ ಮಾಡಲ್ಲ, ಅವ್ರು ಅದಕ್ಕೆ ಒಂದು ಟ್ರಾಮಾ ಇರುತ್ತೆ. ಪ್ರೀವಿಯಸ್ಲಿ ಯಾರು ಅದಕ್ಕೆ ಹೊಡಿತಾರೆ ಅಥವಾ ಆ ಥರ ಅದು ಮೆಮರಿ ಇರುತ್ತೆ. ನೀವು ಚೆನ್ನಾಗಿ ಫೀಡ್ ಮಾಡಿದರೆ ನಿಮ್ಗಂತೂ ಯಾವತ್ತೂ ಆ ನಾಯಿ ಅಟ್ಯಾಕ್ ಮಾಡಲ್ಲ.